ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ವಿನುತಾ ಕುಶಲ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಗೊತ್ತಾ? ಕಸಿನ್ಸ್ ವೆಡ್ಡಿಂಗ್ ಅಂತಿದ್ದಂಗೆ ಎಷ್ಟೊಂದು ಪ್ರೋಗ್ರಾಮ್ಸ್ ಇರುತ್ತೆ ಅಲ್ವಾ? ಹಳದಿ ಆಗಿರ್ಬೋದು, ಅರ್ಶಿನ ಕುಟ್ಟೋದಾಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ರಿಸೆಪ್ಷನ್ ಆಗಿರ್ಬೋದು, ಆ್ಯಂಡ್ ಫೈನಲಿ ಮದುವೆ. ಈ ಎಲ್ಲ ಇವೆಂಟ್ಸ್ನ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ, ನೀವು ಕೂಡ ನೋಡಿ. ನಮ್ಮ ಕಡೆ ಫಸ್ಟು ಹಳದಿ ಮತ್ತು ಅರ್ಶಿನ ಕುಟ್ಟೋದಿರುತ್ತೆ. ಸೊ ಅದಕ್ಕೆ ನಾನು ಈ ಸ್ಯಾರಿ ಮತ್ತು ಈ ಜ್ಯುವೆಲರೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿರೋದು ಆ್ಯಂಡ್ ವರ್ಕ್ ಕೂಡ ನಾನೇ ಮಾಡಿರೋದು. ಈ ವರ್ಕ್ ಹೇಗೆ ಮಾಡಿದ್ದೀನಿ, ಏನೇನು ಐಟಮ್ಸ್ನ ಯೂಸ್ ಮಾಡಿ ಈ ವರ್ಕ್ ಮಾಡಿ ನಾನು ತಿಳ್ಕೋಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ವರ್ಕ್ ಮಾಡಿದೆ ಅಂತ ನಿಮಗೆ ತಿಳಿಸ್ತೀನಿ. ನಾನು
ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ನನ್ ಮೇಲೆ ಹಣೆ ಇಟ್ಟು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಅದೇನ ಹಾಕಿದ್ದು ಬರೀ ಡೌಗಳು ನಿಮ್ದು. ಫೈನಲಿ ಹಳದಿ ಮತ್ತು ಅರ್ಶಿನ ಕುಟ್ಟೋದೆಲ್ಲ ಮುಗೀತು. ನೈಟ್ ಮೆಹಂದಿ. ಫುಲ್ ಮೆಹಂದಿ ಎಲ್ಲ ಎಂಜಾಯ್ ಮಾಡಿಕೊಂಡು ಪರ್ ನೈಟ್ ಕೂಡ ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ಡೇ ಚೌಟ್ರಿಗೆ ಹೋಗೋಕೆ ರೆಡಿ ಆದ್ವಿ. ಚೌಟ್ರಿಗೆ ಎಂಟರ್ ಆಗ್ತದಂಗೆ ಫಸ್ಟು ಎಂಗೇಜ್ಮೆಂಟ್.
रोटी कुलचा के किसी कुलचा रोटी ಅದು ರೋಟಿ ಕುಲ್ಚಾ ರೋಟಿಗೆ ಅದು ನಾವು ತಿನ್ನೋದು ಬಾದಾಮ್ ಅಲ್ವಾ ಇಲ್ಲ ಇಲ್ಲ ರೋಟಿ ಹೋಗಿ ಕುಲ್ಚಾಗೆ ಕಿಸ್ ಮಾಡುತ್ತೆ, ಅವಾಗ ಅದು ಹೆಂಗೆ ರೋಟಿ ಹೋಗಿ ರಿಯಾಕ್ಟ್ ಮಾಡುತ್ತೆ. ಕುಲ್ಚಾ ಕುಲ್ಚಾ ಹೆಂಗ್ ರಿಯಾಕ್ಟ್ ಮಾಡುತ್ತೆ ರೋಟಿಗೆ? ರೋಟಿ ಚಿರೋಟಿ ರೋಟಿ ಕ್ಲಾಸ್ ಸಬ್ಜೆಕ್ಟ್ ಮಲ್ಕೊಡೋದು ತುಂಬಾ ಲಾಂಗ್ ಗೊತ್ತಾಗುತ್ತೆ. ಚಾಕು ಕ್ಲಾಸ್ಗೆ ಲೇಟ್ ಆಗಿ ಬಂದ್ರೆ ಏನಂತಾರೆ? ಚಾಕ್ ಇರುತ್ತಲ್ಲ, ಚಾಕು ಕ್ಲಾಸ್ಗೆ ಲೇಟ್ ಆಗಿ ಬಂದ್ರೆ ಏನಂತಾರೆ? ಅವ್ರು ಮಾಡಿದ್ದಾರೆ. ಒಬ್ಬ ಬರ್ತಾನೆ, ಮಲ್ಕೊಂಡು ಇನ್ನೊಬ್ಬ ಈ ಕಡೆ ನೀನ್ ಏನಕ್ಕೆ ಮಲ್ಕೊಂಡಿದ್ಯಾ? ದಾರಿ ಅದಕ್ಕೆ ಒಂದೇ ಆನ್ಸರ್ ಬರುತ್ತೆ. ಯಾವ್ದೋ ಒಂದು ಬಾವಿ ಇರುತ್ತೆ, ಒಬ್ಬ ಬಂದು ಮಲ್ಕೊಂಡು ಬಾವಿ ಮಲ್ಕೊತಾನ ಬಾವಿ ಮುಂದೆ ಮಲಗಿರ್ತಾನೆ. ಇನ್ನೊಬ್ಬ ಈ ಕಡೆಯಿಂದ ಬರ್ತಾನೆ, ನೀನ್ ಏನಕ್ಕೆ ಮಲ್ಕೊಂಡಿದ್ಯಾ? ದಾರಿ ಅವರೇ ಕ್ವೆಶ್ಚನ್ ಕೇಳ್ತಾನೆ. ಆ ಪರ್ಸನ್ ಆನ್ಸರ್ ಮಾಡೋದು ಮತ್ತೆ ಆ ದಾರಿ ನೀನ್ ಯಾಕೆ ಮಲ್ಗಿದ್ಯಾ? ಅದಕ್ಕೆ ಒಂದೇ ಆನ್ಸರ್ ಬರುತ್ತೆ. ಆ ದಾರಿ ಏನು ಅಂತ ಕೇಳೋ ಕ್ವೆಶ್ಚನ್ಗೂ ಗೆಟ್ ವೆಲ್ ಸೂನ್ ಹೆಂಗಾಗುತ್ತೆ ದಾರಿ? ಇಂಗ್ಲಿಷ್ ಇಂಗ್ಲೀಷ್ ಓಡಾಗ ನೀವು ಹೇಳ್ಬೇಕಪ್ಪ, ಕನ್ನಡ ಓಡಾಗ ಮಾತನಾಡಿ ಇಂಟು ಚಾಕ್ಲೇಟ್ ಹೇಳಕ್ಕಾಗ್ತದೆ ಇಂಗ್ಲಿಷ್ ಅಂದ್ರೆ ಅದು ಜಾಗ ಇರ್ತಲ್ಲ, ಅದು ಇಂಗ್ಲಿಷ್ ವರ್ಡ್. ಆ ಜಾಗದಲ್ಲಿ ತುಂಬಾ ಗಾಳಿ ಬರುತ್ತೆ. ಸಾಕು ಇಂಗ್ಲಿಷ್ ವರ್ಡ್, ಇಂಗ್ಲಿಷ್ ವರ್ಡ್. ಜಾಸ್ತಿ ಸ್ಪೇಸ್ ಬರುತ್ತಾ? ಜಾಸ್ತಿ ಗಾಳಿ ಬರುತ್ತೆ. ಅದು ಜಾಗ. ನೇಚರ್ ಒಂದೇ ಇವಾಗ ಒಬ್ಬ ಇದ್ದಾನೆ, ಒಬ್ಬ ಒಂದು ಬಾವಿ ಇರುತ್ತೆ, ಆ ಬಾವಿ ಮುಂದೆ ಒಬ್ಬ ಮಲ್ಕೊಂಡಿರ್ತಾನೆ, ಇನ್ನೊಬ್ಬ ಯಾವನೋ ಬರ್ತಾನೆ ಅಡ್ಡ ಬಂದ್ಬಿಟ್ಟು ನೀನ್ ಯಾಕಪ್ಪ ಇಲ್ಲಿ ಮಲಗಿದ್ಯಾ ಅಂತ ಕೇಳ್ತಾನೆ ಕ್ವೆಶ್ಚನ್. ಮತ್ತೆ ಅದು ಜಾಗ ಯಾವ್ದು ಅಂತ ಕೇಳ್ತಾನೆ. ಎರಡಕ್ಕೂ ಒಂದೇ ಆನ್ಸರ್. ಒಂದಾದ್ಮೇಲೆ ಒಂದು ಕ್ವೆಶ್ಚನ್ ಕೇಳ್ತಾನೆ, ಎರಡು ಕ್ವೆಶ್ಚನ್ಗೂ ಒಂದೇ ಆನ್ಸರ್. ಒಂದೇ ಆನ್ಸರ್, ಸೇಮ್ ಆನ್ಸರ್. ಯಾಕೆ ಮಲ್ಕೊಂಡಿರೋದು, ಆ ದಾರಿ ಯಾವ ಕಡೆ ಹೋಗುತ್ತೆ? ಗೊತ್ತಿಲ್ಲ. ಇಂಗ್ಲೀಷಾಗ ಏನಂತಾರಪ್ಪೆ? ಗೊತ್ತಿಲ್ಲ, ಡೋಂಟ್ ನೋ. ಆನ್ಸರ್ ಇಂಗ್ಲಿಷ್ ವರ್ಡ್. ಇಂಗ್ಲಿಷ್ ವರ್ಡ್.
ಇಂಗ್ಲಿಷ್ ವರ್ಡಾ ಗೊತ್ತಿಲ್ಲ ಅನ್ನೋದೇ ಯಾರು ಎಲ್ಲ ಗೊತ್ತೆ ಅಂತಂದ್ರು ಗೊತ್ತಿಲ್ಲ. ಈಗ ಯಾಕೆ ಮಲಗಿದೀಯ ಅಂತಂದ್ರು ಗೊತ್ತಿಲ್ಲ. ಯೂಶಲಿ ಸುಸ್ತಾದಾಗ ಏನ್ ಮಾಡ್ತೀರಾ? ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀರಾ? ಅದನ್ನ ಇಂಗ್ಲಿಷ್ ವರ್ಡ್ half of the answer. ಏನಮ್ಮ ಇವಾಗ ನೀವು ಕೊಟ್ಟೆ ಕ್ವೆಶ್ಚನ್ ಮುಗೀತು. ಸರಿ ಮುಂದಕ್ಕೆ ಒಂದೆರಡು ಮೂರು ಲೆಟರ್ ಹಾಕ್ರಿ. ಮುಂದಕ್ಕೆ ಹಾಕ್ಬೇಕು ಆಕ್ಚುಲಿ. ಮುಂದಕ್ಕೆ ಒಂದೆರಡು ಆಡ್ ಮಾಡಿ. ಇದಕ್ಕೆ ನಾಲ್ಕು ಅವಾಗ ಚಿರೋಟಿ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡು ನಾವು ಇವಾಗೆಲ್ಲ ಬಂದಿದ್ದು. ನಾನೇನು ಕೇಳಿಸ್ಕೊಳ್ಳಿ ಅಲ್ಲೇ ನಾವು ನಾನೇ ಆನ್ಸರ್ ಹೇಳಿದ್ದೆ ಆಕ್ಚುಲಿ. ಇಲ್ಲ ಒಂದು ನಿಮಿಷ ಒಂದು ಫೋಕಸ್ ಮಾಡಿದ್ದು ಇದು ಬಗ್ಗೆ ಎಷ್ಟಂತ ಇರುತ್ತೆ ಪದ್ಧತಿ ಅಲ್ವಾ ಪಕ್ಕ ಇರುತ್ತೆ. ಇಂಗ್ಲಿಷ್ ವರ್ಡ್ ಅದು ಪ್ಲೇಸು ಆಗುತ್ತೆ. ಪ್ಲೇಸಸ್ ಥಿಂಕ್ ಮಾಡಿ, ಪ್ಲೇಸಸ್ ಥಿಂಕ್ ಮಾಡಿ. ಎಲ್ಲೆಲ್ಲಿ ಹೋಗ್ಬೋದು ನೀವು ನಿಮ್ಮ ಬೈಕ್ ಜೊತೆಗೆ ಅಂತ ಥಿಂಕ್ ಮಾಡಿ. ಅಲ್ಲಕ್ಕೆ ಹೋಗಲ್ಲ ಹೇಳಿದ್ರು ಹೋಗಲ್ಲ ಆ ಥರ ಜಾಗ. ಅಲ್ಲ ನನಗೆ ಏನಂದ್ರೆ ಅದಷ್ಟು ತಿಂಕ್ ಮಾಡಿದ್ರೆ ಎಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ವರ್ಡ್ ಅಥವಾ ಪ್ಲೇಸ್ ಪ್ಲೇಸ್ ಸುಧಾಕರ್ ಆನ್ಸರ್ ಗೊತ್ತಿರುತ್ತೆ. ಸರೌಂಡಿಂಗ್ ಎಲ್ಲ ಅವ್ರದೇ. ಅಲ್ಲ ಡೈರೆಕ್ಟ್ ಆಗಿ ಇವಾಗ ಒಂದು ಬಾವಿ ಇರುತ್ತೆ ಆಯ್ತಾ, ಬಾವಿ ಮುಂದೆ ಒಬ್ಬ ಮಲ್ಕೊಂಡಿರ್ತಾನೆ, ಇನ್ನೊಬ್ಬ ಬರ್ತಾನೆ ಆಪೋಸಿಟ್ ಆಗಿ ಬಂದ್ಬಿಟ್ಟು ನೀನ್ ಯಾವ ದಾರಿ ಎಲ್ಲ ಹೋಗುತ್ತೆ ಅಂತ ಎರಡು ಕ್ವೆಶನ್ ಕೇಳ್ತಾನೆ. ಎರಡಕ್ಕೂ ಒಂದೇ ಆನ್ಸರ್ ಇವ್ನು ಹೇಳ್ತಾನೆ. ಮಲಗಿರೋನು ಈ ದಾರಿ ಯಾವುದು ಮಲ್ಗಿರೋನ್ ಹತ್ರ ಬಂದಲ್ಲ ಅವನು ಕೇಳ್ತಾನೆ, ನೀನ್ ಯಾಕಪ್ಪ ಮಲ್ಗಿದ್ಯಾ, ಈ ದಾರಿ ಎಲ್ಲೋಗುತ್ತಪ್ಪ ಅಂತ. ಎರಡಕ್ಕೂ ಸೇಮ್ ಆನ್ಸರ್ ಹೇಳ್ತಾನೆ. ಟೇಕ್ ರೆಸ್ಟ್. ಕ್ಲೂ ಫಸ್ಟು ಅದು ಕಮಾನ್ ಟೇಕ್ ರೆಸ್ಟ್. ಆಮೇಲೆ ಇನ್ನ ಒಂದು ಪದ ಬರ್ತದೆ, ಸುಸ್ತಾಗೈತೆ ಮಲ್ಕೊಂಡಿರೋದಕ್ಕೇನು. ಗೆಸ್ ಮಾಡಿ ಒಂದಷ್ಟು ವರ್ಡ್ಸ್ ಹೇಳಿ, ಇಂಗ್ಲಿಷ್ ವರ್ಡ್ಸ್. ಸಂಕ್ರಣ್ಣ ಫಾರೆಸ್ಟ್ ಬೇಕಿತ್ತ ದಾರಿ ಯಾವುದು ನಾವು ಆ ಚಾಪ್ಟರ್ ನಾ ಸ್ಕಿಪ್ ಮಾಡ್ಬಿಟ್ಟಿದ್ದೇವೆ. ನಾವು ಕಾರ್ಡ್ ನಾವು ಹುಡುಕಿಲ್ಲ ಈವ್ನಿಂಗ್ ರಿಸೆಪ್ಷನ್ಗೆ ರೆಡಿ ಆದ್ವಿ. ಫಸ್ಟ್ ಡೇ ಡ್ಯಾನ್ಸ್ ಪ್ರೋಗ್ರಾಮ್.
ಸ್ವಲ್ಪ ಹಿಂಗೆ ಬರಬೇಕು. ಬನ್ನಿ ಫೋನ್ ಆಟೋದ ಬನ್ನಿ. ಅಡ್ಡ ಬರ್ತಿದ್ದ ಏನಂತೀರಾ? Thank you.
ಸಂಗೀತ